ಘಟನೆ ಏನೇ ನಡೆಯಲಿ ಅದನ್ನ ಮುಸ್ಲಿಮರ ತಲೆಗೆ ಕಟ್ಟಿ ರಾಜಕೀಯ ಲಾಭ ಪಡೆದುಕೊಳ್ಳುವ ಬಿಜೆಪಿ ಮತ್ತು ಸಂಘ ಪರಿವಾರದ ಪ್ರವೃತ್ತಿ ಈಗ ಕರಾವಳಿ ಕರ್ನಾಟಕವನ್ನ ಮೀರಿ ಮಲೆನಾಡನ್ನ ಆವರಿಸುವಂತಿದೆ. ಆದರೆ ಯಾಕೋ ಅಲ್ಲಿ ಅವರಿಗೆ ಪರಿಸ್ಥಿತಿ ಪೂರಕ ಆದಂತಿಲ್ಲ. ಹೌದು, ನಾವು ಚಿಕ್ಕಮಗಳೂರಿನಲ್ಲಿ ಫೆಬ್ರವರಿ 16ರಂದು ನಡೆದ ಘಟನೆಯ ಬಗ್ಗೆ ಮಾತಾಡ್ತಿರೋದು. ಪೊಲೀಸರು ಮಾಡಬೇಕಾದಂಥ ಕೆಲಸವನ್ನು ಬೇರೆ ಸಂಘ ಪರಿವಾರದವ್ರು ಮಾಡೋದಾದರೆ ಪೊಲೀಸರು ಯಾಕೆ ಬೇಕು ಈ ಚಿಕ್ಕಮಗಳೂರು ಜಿಲ್ಲೆಗೆ? ಚಿಕ್ಕಮಗಳೂರು ಜಿಲ್ಲೆ ಶಾಂತಿಯುತವಾಗಿದೆ. ಎಲ್ಲ ಜಾತಿ ಧರ್ಮ ಎಲ್ಲವನ್ನು ಬಿಟ್ಟು ಎಲ್ಲರೂ ಕೂಡ ಸಹೋದರತ್ವದಿಂದ ಬಾಳ್ತಾ ಇದ್ದಾರೆ. ಆದರೆ ಇಂತಹ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಪ್ರಕರಣ ನಡೀತದೆ ಅಂದರೆ ಇಲ್ಲಿ ಪೊಲೀಸರ ಜವಾಬ್ದಾರಿತನ ಎತ್ತಿ ಕಾಣ್ತಾ ಇದೆ. ನನ್ನ ತಮ್ಮನಿಗೆ ಸರಿಯಾಗಿ ಇಟ್ಕೊಂಡು ಹೊಡೆದಿದ್ದಾರೆ. ಅವ್ರು ಬರೀ ಪಾನಿಪುರಿ ತಿನ್ನಕ್ಕೆ ಹೋಗಿರೋದು. ಅದಕ್ಕಿಂತ ಮುಂಚೆ ಯಾರೋ ಅಲ್ಲಿ ಕಲ್ಲು ಹೊಡಿತಿದ್ರಂತೆ. ಯಾರು ಕಲ್ಲು ಹೊಡಿತಿದ್ದಾರೆ ಅವರು ಸಿಗಾಕೊಂಡು ಇದ್ದಾರೆ. ಆದರೂ ನಮ್ಮ ತಮ್ಮ ಮತ್ತು ಇನ್ನೊಬ್ಬ ಹುಡುಗನ ಮೇಲೆ FIR ಮಾಡಿದ್ದಾರೆ. ನನ್ನ ತಮ್ಮ ಓದ್ತಿರೋದು ಈಗ ಸೆಕೆಂಡ್ PU ಎಕ್ಸಾಮ್ ಬೇರೆ ಇದೆ ಅವನಿಗೆ. ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಯಾವಾಗಲೂ ನಮಗೆ ಯಾರೂ ನ್ಯಾಯ ಕೊಡ್ತಿಲ್ಲ. ನ್ಯಾಯ ಸಿಕ್ಕಲಿಲ್ಲ ಅಂದರೆ ನಾವು SP ಆಫೀಸ್ ಮುಂದೆ ಕುತ್ಕೊಳ್ತೀವಿ, ಇಲ್ಲಾಂದರೆ ಬೆಂಗಳೂರಿಗೂ ಹೋಗ್ತೀವಿ. ನಮಗೆ ನ್ಯಾಯ ಬೇಕೇ ಬೇಕು. ಅದೇ ಇವಾಗ ಯಾರು CCTV ಫೋಟೇಜಲ್ಲಿ ಎಲ್ಲ ಸಿಕ್ಕಿದ್ದಾರೆ ಅವರು ಒಪ್ಕೊಂಡಿದ್ದಾರೆ ನಾವೇ ಕಲ್ಲು ಹೊಡೆದಿರೋದಂತ. ನನ್ನ ತಮ್ಮ ಏನಿದ್ದಾನೆ ಅವನ ಇನ್ನೋಸೆನ್ಸ್ ಅಂತಲೂ ಪ್ರೂಫ್ ಆಗಿದೆ. ಇವಾಗ ಏನಿದ್ರು ನೀವೇ ನಮಗೆ ನ್ಯಾಯ ಕೊಡಬೇಕು ಅಂತ ಕೇಳ್ಕೊಂತೀವಿ. ಫೆಬ್ರವರಿ 16ರಂದು ಚಿಕ್ಕಮಗಳೂರಿನ ತಿಲಕ್ ಪಾರ್ಕ್ ರಸ್ತೆಯ ವಿಜಯಪುರ ಬಡಾವಣೆಯಲ್ಲಿ ದಲಿತ ಮಹಿಳೆಯ ಮನೆಯ ಮೇಲೆ ಕಲ್ಲು ತೂರಾಟದ ಘಟನೆಯೊಂದು ನಡೆದಿತ್ತು. ಇದು ಹಿಂದೂ ಮುಸ್ಲಿಂ ಎಂಬ ಕೋಲಾಹಲವನ್ನೇ ಎಬ್ಬಿಸಿತ್ತು. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ಈಗ ವಾಸ್ತವ ಬಯಲಿಗೆ ಬಂದಿದೆ. ದಲಿತ ಮಹಿಳೆಯ ಮನೆಯ ಮೇಲೆ ಕಲ್ಲು ತೂರಾಟ ಮಾಡಿದ ಗೌರಿ ಕಾಲುವೆಯ ಭರತ್, ರಾಮನಹಳ್ಳಿಯ ದಿಲೀಪ್ ಮತ್ತು ಬೈಕ್ ಮಾಲಕ ಹರೀಶ್ ಎಂಬುವವರನ್ನ ಪೊಲೀಸರು ಬಂಧಿಸಿದ್ದಾರೆ. ಅಲ್ಲಿರ್ತಕ್ಕಂಥ ಯಾವುದೇ CC ಕ್ಯಾಮ್ರಾಗಳನ್ನು ಕೂಡ ಇವರು ನೋಡಿರೋಲ್ಲ. ಆ ನಂತರ ಅಲ್ಲಿ CC ಕ್ಯಾಮ್ರಾಗಳನ್ನು ನೋಡಿದ ನಂತರ ಭರತ್, ದಿಲೀಪ್, ಹರೀಶ್ ಅನ್ನುವ 3 ಜನ ಹುಡುಗರು ಕಲ್ಲು ಹೊಡೆದಿದ್ದಾರೆ. 2-3 ದಿನದಿಂದ ಅಲ್ಲಿ ತಿರುಗಾಡ್ತಾ ಇದ್ದರು, ಕಲ್ಲು ಹೊಡೆದಿದ್ದಾರೆ ಮತ್ತು ಶಿಕ್ಷಕಿಯವರ ಮುಂದೆ ವಾಗ್ವಾದ ಕೂಡ ನಡೆದಿದೆ ಅವರವರಿಗೆ. ಆ ಕಾರಣಕ್ಕೆ ಅವರು ಬೇಕು ಅಂತೇಳಿ ಅವರು ಮತ್ತೇನು ಕಲ್ಲು ಹಣದಿದ್ದಾರೆ. ಅದು ಕೂಡ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದ್ರೂ ಕೂಡ ಇವರು ನಿರ್ದೋಷಿಗಳಾದಂಥ ಯಾವುದೇ ತಪ್ಪು ಮಾಡದೇ ಇರುವಂಥ ಇವರ ಮೇಲೆ ಈಗಾಗಲೇ ಬಸವನಹಳ್ಳಿ ಪೊಲೀಸರು ಅಟ್ರಾಸಿಟಿ ಮತ್ತು ದರೋಡೆ ಪ್ರಕರಣದ ಕಾಯ್ದೆಯನ್ನು ದಾಖಲು ಮಾಡಿ ಅವರನ್ನು ಜೈಲಿಗೆ ಕಳಿಸಿದ್ದಾರೆ. ಅದರಲ್ಲಿ ಕೆಲವು ಹುಡುಗರು ಪ್ರಾಪ್ತರು ಅಂತ ಹೇಳಿಬಿಟ್ಟು ಹಾಸನದ ಬಾಲಗೃಹದಲ್ಲಿ ಇಡಲಾಗಿದೆ. ತನ್ನನ್ನು ಹಿಂಬಾಲಿಸಿದವರು ಯಾರು, ಕಲ್ಲು ತೂರಾಟ ಮಾಡಿದವರು ಯಾರು ಮತ್ತು ಯಾಕೆ ಕಲ್ಲು ತೂರಾಟ ಮಾಡಿದ್ದಾರೆ ಎಂಬುದನ್ನು ಆರೋಪಿಗಳ ಬಂಧನವಾದ ಬಳಿಕ ನಾನು ಹೇಳುತ್ತೇನೆ ಎಂದು ಪ್ರಕರಣದ ಸಂತ್ರಸ್ತ ಈ ಹಿಂದೆ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಿದ್ದರು. ಹಾಗಿದ್ರೆ ವಾಸ್ತವ ಏನು ಎಂದು ಬಿಚ್ಚಿಡುವ ಸರದಿ ಈಗ ಅವರ ಮೇಲಿದೆ. ಯಾಕೆಂದ್ರೆ ಈಗ ಯಾರು ಸಿಕ್ಕಿಬಿದ್ದಿದ್ದಾರೋ, ಯಾರು ಜೈಲು ಪಾಲಾಗಿದ್ದಾರೋ ಅವರು 3 ದಿನಗಳ ಹಿಂದೆ ಅಂದ್ರೆ ಫೆಬ್ರವರಿ 13ರಿಂದಲೇ ಆ ಮಹಿಳೆಯ ಮನೆಯ ಸುತ್ತಮುತ್ತ ಬೈಕ್ನಲ್ಲಿ ಓಡಾಡ್ತಿದ್ರು, ಅವರನ್ನ ಈ ಬೈಕ್ನಲ್ಲಿ ಹಿಂಬಾಲಿಸುತ್ತಿದ್ರು ಎಂಬ ಸಂಗತಿ ಹೊರಬಿದ್ದಿದೆ. ಮಾತ್ರವಲ್ಲ, ಇದಕ್ಕೆ ಸಂಬಂಧಿಸಿದ CCTV ಫುಟೇಜ್ಗಳನ್ನ ಹೊರಹಾಕಲಾಗಿದೆ. ಈ ಬೈಕ್ನಲ್ಲಿ ಓಡಾಡುತ್ತಿದ್ದ ಮತ್ತು ಕಲ್ಲು ತೂರಾಟ ನಡೆಸಿದ ದುಷ್ಕರ್ಮಿಗಳು ಆ ಮಹಿಳೆಯೊಂದಿಗೆ ವಾಗ್ವಾದ ನಡೆದಿರುವುದು ತನಿಖೆಯಿಂದ ತಿಳಿದು ಬಂದಿದೆ ಎಂದು ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ವಾಸ್ತವ ಘಟನೆ ಹೊರಬಿದ್ದ ಬಳಿಕ ನಾಚಿಕೆಗೀಡ ಆದವರು ಮುಖಂಡ ಶ್ಯಾಮ್ ಹಾಗೂ ಬಿಜೆಪಿಯ ಮುಖಂಡ ಸಂತೋಷ್, ಹಾಗೇನೇ ಇವರ ಮಾತನ್ನ ಕೇಳಿಕೊಂಡು ಹಲ್ಲೆ ಮಾಡಿದವರು, ಗಲಾಟೆ ಮಾಡಿದವರು ಎಲ್ಲರೂ ಮುಖ ಮುಚ್ಚಿಕೊಂಡು ತಿರುಗುವಂತಾಗಿದೆ. ಮುಸಲ್ಮಾನರ ಹೆಸರು ಕೇಳಿದ ತಕ್ಷಣ ಬಜರಂಗ ದಳದ ಶ್ಯಾಮ್ ಗೌಡ ಮತ್ತು ಸಂತೋಷ್ ಕೋಟ್ಯಾನ್ ಅನ್ನೋರು ಅವ್ರ ಮೇಲೆ ಸಿಕ್ಕಾಪಟ್ಟೆ ಹೊಡೆದು ಅವರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡ್ತಾರೆ. ಅಲ್ಲೇ ಇದ್ದಂತಹ ಶಿಕ್ಷಕಿ ಸುಧಾರವರ ಮನೆಗೆ ನೀವೇ ಕಲ್ಲು ಹೊಡೆದಿದ್ರಿ ನಿನ್ನೆ ಮೊನ್ನೆ ಎಲ್ಲ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಹೊಡೆದಿದ್ದು ಅಲ್ಲದೆ ಬಸವನಹಳ್ಳಿ ಪೊಲೀಸ್ ಠಾಣೆಗೆ ತಂದುಬಿಟ್ಟು ಅವ್ರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡ್ತಾರೆ. ಏನು ಮೊಕದ್ದಮೆ? ಒಂದು ದರೋಡೆಗೆ ಪ್ರಕರಣ, ಇನ್ನೊಂದು ಅಟ್ರಾಸಿಟಿ. ಈ ಇಬ್ಬರನ್ನ ಜಿಲ್ಲೆಯಿಂದಲೇ ಗಡೀಪಾರು ಮಾಡಬೇಕು, ಇವರು ಇಲ್ಲಿಯ ಶಾಂತಿ ಸೌಹಾರ್ದಕ್ಕೆ ತೊಡಕಾಗಿದ್ದಾರೆ ಎಂಬ ಆಗ್ರಹವನ್ನ ಸ್ಥಳೀಯ SDPI ಮುಖಂಡ ಗೌಸ್ ಮುನೀರ್ ಮಾಡಿದ್ದಾರೆ. ಹೌದು, ಕಲ್ಲು ತೂರಾಟ ನಡೆದದ್ದು ನಿರಾಕರಿಸಲಾಗದ ಸತ್ಯ. ಆ ಸಂದರ್ಭದಲ್ಲಿ ಅಲ್ಲಿ ಮುಸ್ಲಿಮರು ಇದ್ದರು ಎಂದ ಮಾತ್ರಕ್ಕೆ ಅವರನ್ನೇ ಅಪರಾಧಿ ಮಾಡಿಬಿಡುವುದೇ? ಅದು ಅಪ್ರಾಪ್ತ ಬಾಲಕರನ್ನ. ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆಯೇ ಯಾಸೀನ್, ಹುಸೇನ್, ಅಕ್ಷತ್ ಸೇರಿದಂತೆ 6 ಮಂದಿಯನ್ನ ಪೊಲೀಸರು ಬಂಧಿಸಿದ್ದರು. ಅದರಲ್ಲಿ ಇಬ್ಬರು 18 ವರ್ಷ ವಯಸ್ಸಿನ ಯುವಕರು. ಇವರಿಗೆ ನ್ಯಾಯಾಂಗ ಬಂಧನವನ್ನು ಕೂಡ ಒದಗಿಸಲಾಗಿತ್ತು. ತಾವು ಮಾಡದ ತಪ್ಪಿಗೆ ಅವರು ಜೈಲಿಗೆ ಹೋಗುವಂತಾಗಿತ್ತು. ಆ ಬಳಿಕ ಅಲ್ಲಿ ಒಂದಿಷ್ಟು ಕೋಲಾಹಲ ನಡೆಯಿತು. ಪೊಲೀಸರು ಬಿಜೆಪಿ ಮುಖಂಡರ ವಿರುದ್ಧವೂ ಪ್ರಕರಣ ದಾಖಲಿಸಿದ್ದರು. ಅಪರಾಧಿಗಳನ್ನು ಹಿಡಿದುಕೊಟ್ಟವರ ಮೇಲೆಯೇ ಪೊಲೀಸರು ಪ್ರಕರಣ ದಾಖಲಿಸುತ್ತಾರೆ ಎಂದು ಬಿಜೆಪಿಯ ಮುಖಂಡರು ಸಿಡಿಮಿಡಿಗೊಂಡರು.
ಪ್ರತಿಭಟನೆ ಹೋರಾಟಗಳನ್ನು ಆರಂಭಿಸಿದ್ದರು. ಈ ವಿಷಯದ ಸುದ್ದಿ ಮಾಡುವಂತೆ ನಮ್ಮ ಕಚೇರಿಗೂ ಹಲವು ಕರೆಗಳು ಬಂದಿದ್ದವು. ವಾಸ್ತವ ಈಗ ಹೊರಬಂದಿದೆ. ಕರೆ ಮಾಡುತ್ತಿದ್ದವರು ಬಾಯಿ ಮುಚ್ಚಿಕೊಂಡಿದ್ದಾರೆ. ಸಿಸಿಟಿವಿ ಫುಟೇಜ್ ಅವರಿಗೆ ವಾಸ್ತವ ತಿಳಿಸುತ್ತಿದೆ. ಸಂಜೆಯ ವೇಳೆ ಪಾನಿಪುರಿ ತಿನ್ನಲು ಹೋದವರನ್ನ ಸಂಘ ಪರಿವಾರದ ಶ್ಯಾಮ್ ಮತ್ತು ಸಂತೋಷ್ ಮತ್ತು ಅವರ ಪಟ್ಲಾಂ ಹಲ್ಲೆ ನಡೆಸಿತ್ತು. ಕಲ್ಲು ತೂರಾಟ ನಡೆಸಿದ್ದು ನೀವೇ ಎಂದು ಒಪ್ಪಿಕೊಳ್ಳುವಂತೆ ಒತ್ತಡ ಹೇರಿತ್ತು. ಪೊಲೀಸರು ಕೂಡ ಈ ಶ್ಯಾಮ್ ಮತ್ತು ಸಂತೋಷ್ ಹೇಳಿದ್ದನ್ನೇ ಒಪ್ಪಿ ಹಲವರನ್ನ ಬಂಧಿಸಿದ್ದರು. ಈಗ ಮುಜುಗರಗೊಳಗಾಗುವ ಸರದಿ ಪೊಲೀಸರದ್ದು ಆಗಿದೆ. ಬಿಜೆಪಿ ಮತ್ತು ಸಂಘ ಪರಿವಾರದವರು ಹೇಳಿದ ಮಾತ್ರಕ್ಕೆ ಅದು ಹೌದು ಎಂಬಂತೆ ಒಪ್ಪಿಕೊಳ್ಳುವ ಮನಸ್ಥಿತಿಯ ಪೊಲೀಸ್ ವರ್ಗ ಕಾಂಗ್ರೆಸ್ ಆಡಳಿತದಲ್ಲಿ ಇನ್ನೂ ಇದೆ ಎಂಬುದು ಚಿಕ್ಕಮಗಳೂರಿನ ಈ ಪ್ರಕರಣ ಸಾಬೀತುಪಡಿಸಿದೆ. ಅಮಾಯಕರನ್ನ ಹಿಡಿದ ಪೊಲೀಸರು ಹಲ್ಲೆ ಮಾಡಿದ ಆ ಸಂಘ ಪರಿವಾರದ ಮಂದಿಯ ವಿರುದ್ಧ ಈಗೇನು ಕ್ರಮ ಹೇಳಿ? ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.